ಎಸ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೇನೆ. ನಾನು ಚಲೋ ಇದ್ದೀನಿ. ನಿಜ ಹೇಳ್ತೀನಿ, ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಪ್ಲಸ್ ನಮ್ಮ ಟಿ ಬಾಸ್ ಅಭಿಮಾನಿಗಳು ಮಿಸ್ ಮಾಡ್ಕೋಬೇಡ್ರಿ. ಅವ್ರಿಗಂತೂ ಸ್ಪೆಷಲ್ ಐತೆ ಒಂದು ವಿಡಿಯೋ ಅದ. ಕೊಡಿಯಲ್ಲಿ ಅಧ್ಯಕ್ಷರಾದಂಥ ರಾಹುಲ್ ಅನ್ನ ಮತ್ತು ಉಪಾಧ್ಯಕ್ಷರಾದಂಥ ಮುಸ್ತಾಕ್ ಬೈಗೆ ಅವ್ರಿಗೆ ಧನ್ಯವಾದ ಕೇಳ್ತೇನೆ. ಭಾಳ ಸಪೋರ್ಟ್ ಮಾಡತ್ತಾರು, ನಾವು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ನೋಡ್ರಿ. ಅವ್ರು ಮಾತಾಡಿದ ಒಂದು ವಿಡಿಯೋ ಹಾಕ್ತೀನಿ, ವಿಡಿಯೋ ಫುಲ್ ನೋಡ್ರಿ. ಎಲ್ರಿಗೂ ನಮಸ್ಕಾರ. ನಾನು ನಾರಾಯಣ ಸ್ವಾಮಿ, ಬೆಂಗಳೂರು ವಕೀಲರ ಸಂಘದ ನಿಕಟಪೂರ್ವ ಉಪಾಧ್ಯಕ್ಷ ಕೂಡ. ಈಗ ನಾನು ಬೆಂಗಳೂರು ವಕೀಲರ ಸಂಘದಲ್ಲಿ ಫಸ್ಟ್ ಸೇವೆ ಸಲ್ಲಿಸಿ ಈಗ ಕರ್ನಾಟಕ ವಕೀಲರ ಪರಿಷತ್ತಿನ ಚುನಾವಣೆಗೆ ನಿಂತಿರೋದ್ರಿಂದ ಇವತ್ತು ಚಿಕ್ಕೋಡಿಗೆ ನಾನು ವಕೀಲರ ಒಂದು ಸಂಘಕ್ಕೆ ಇಲ್ಲ ವಕೀಲರನ್ನ ಮೀಟ್ ಮಾಡಿ ಇಲ್ಲಿನ ಚುನಾವಣೆ ಪ್ರಚಾರಕ್ಕೋಸ್ಕರ ಬಂದಿದ್ದೆ. ಸೊ ಹಲವಾರು ಜನ ವಕೀಲರನ್ನ ಮೀಟ್ ಮಾಡಿದೆ, ಬಹಳ ಪಾಸಿಟಿವ್ ಆಗಿ. ಅದರಲ್ಲೂ ಮುಖ್ಯವಾಗಿ ಯಂಗ್ ಅಡ್ವೊಕೇಟ್ಸ್ ಅಂಡ್ ಆಲ್ಸೋ ಮಹಿಳಾ ವಕೀಲರು ಕೂಡ ಬಹಳ ಸಹಕಾರ ಕೊಟ್ಟರು ಅಂಡ್ ತುಂಬಾ ಜನ ಹಿರಿಯ ವಕೀಲರು ಕೂಡ ಬಹಳ ಸಹಕಾರ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ. ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಏನಂದ್ರೆ, ಇವತ್ತು ಅಡ್ವೊಕೇಟ್ಸ್ ಗಳೇ ಸಾಮಾಜಿಕವಾಗಿ ನಮ್ಮನ್ನ ಅಡ್ವೊಕೇಟ್ಸ್ ನ ವಾಕಿಂಗ್ ಕಾನ್ಸ್ಟಿಟ್ಯೂಷನ್ ಅಂತಾರೆ, ವಾಯ್ಸ್ ಆಫ್ ದಿ ಪಬ್ಲಿಕ್ ಅಂತಾರೆ. ಇವತ್ತು ಅದೇ ವಕೀಲರಿಗೆ ಧ್ವನಿ ಆಗುವಂತ ಒಂದು ಸಂದರ್ಭ ಇದು. ಯಾಕಂದ್ರೆ ವಕೀಲರಿಗೆ ಬಹಳ ಅವಶ್ಯಕತೆಯಾದ ತುಂಬಾ ಹೋರಾಟಗಳು ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಅವ್ರಿಗೆ ಬಹಳ ಸೇವೆಗಳು ಬೇಕಾಗಿದೆ. ಅವ್ರಿಗೆ ಇವತ್ತು ಎಲ್ಲೋ ಒಂದ್ ಕಡೆ ಸರ್ಕಾರದ ಕೆಲವೊಂದು ಹಲವಾರು ವಿಚಾರಗಳಲ್ಲಿ ವಂಚಿತರಾಗಿದ್ದಾರೆ. ಸೊ ಆ ವಿಚಾರವಾಗಿ ಒಬ್ಬ ಯುವಕರನ್ನ ನಾವು ಗೆಲ್ಲಿಸಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಖಂಡಿತವಾಗಿಯೂ ಇದೆ. ಖಂಡಿತ ಗೆಲ್ತೀನಿ ಅನ್ನೋ ವಿಶ್ವಾಸ ಕೂಡ ನನಗೂ ಇದೆ. ಸೊ ಹಾಗಾಗಿ ಇವತ್ತು ಪ್ರಚಾರಕ್ಕೋಸ್ಕರ ಬಂದಿದ್ದೆ. ಅಂದ್ರೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಾಗ ನಾನು ಇನ್ನೂ ಒಂದಷ್ಟು ಮಾತುಗಳನ್ನ ಕೂಡ ಹೇಳಿದೆ. ಚಿಕ್ಕೋಡಿ ಎಷ್ಟು ದೂರ ಕಿಲೋಮೀಟರ್ ಗಟ್ಲೆ, ಈ ಬೆಳಗಾಂ ಜಿಲ್ಲೆ ಕಿಲೋಮೀಟರ್ ಗಟ್ಲೆ ಇರ್ತಕ್ಕಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಒತ್ತಿ ನೋಡಿದಾಗ ಇದೊಂದು ಜಿಲ್ಲೆ ಆಗ್ಬೇಕು. ಒಂದು ಲೆಕ್ಕಕ್ಕೆ ಇದು ಜಿಲ್ಲೆ ಆಗೋ ವಿಚಾರವಾಗಿ ನನ್ನ ಪ್ರಕಾರ ಆ ಚಿಕ್ಕೋಡಿಗೆ ಸಂಬಂಧಪಟ್ಟಂತ ಎಷ್ಟು ಸುತ್ತಮುತ್ತ ಎಲ್ಲಾ ಊರವರು ಕೂಡ ನನ್ನ ಪ್ರಕಾರ ಹೋರಾಟಕ್ಕೆ ಬರಬೇಕು. ಅದು ನ್ಯಾಯಯುತವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಹೋರಾಟಕ್ಕೆ ನನ್ನ ಕೂಡ ನನ್ನ ಸಪೋರ್ಟ್ ಕೂಡ ಇರುತ್ತೆ ಅಂತ ಕೂಡ ನಾನು ವಕೀಲರು ಕೂಡ ಹೇಳಿದೆ. ಯಾಕಂದ್ರೆ ಸುಮಾರು ಬೆಳಗಾಂ ಡಿಸ್ಟಿಕ್ ಅಂತ 200 ಕಿಲೋಮೀಟರ್ ತನಕ ಸುತ್ತಬೇಕಾಗತ್ತೆ. ಅದರಲ್ಲೂ ಈ ರೋಡ್ ವ್ಯವಸ್ಥೆ ಇದೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ತಾ ಇದ್ರೆ ಇಲ್ಲಿನ ವ್ಯವಸ್ಥೆಗಳು ನೋಡಿದಾಗ ನನ್ಗೆ ಅನ್ಸುತ್ತೆ ಇದೊಂದು ಡಿಸ್ಟಿಕ್ ಆಗಿ ಕನ್ವರ್ಟ್ ಆಗ್ಬೇಕು. ಅವಾಗ ಇಲ್ಲಿನ ಸ್ಥಳೀಯರಿಗೆ ಒಂದು ಮೂಲಭೂತ ಸೌಕರ್ಯಗಳು ಹೆಚ್ಚಾಗುತ್ತೆ. ಅದರಲ್ಲೂ ನಮ್ಮ ವಕೀಲರು ಕೂಡ ಬಹಳ ಅನುಕೂಲ ಆಗುತ್ತೆ ಸ್ಥಳೀಯರ ಜೊತೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಜಯ ಕರ್ನಾಟಕ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಕೂಡ. ಅದರಲ್ಲೂ ಕೂಡ ಅವರು ಕೂಡ ಹೇಳಿದ್ದೀನಿ. ಸೊ ಇದು ಸಂಬಂಧಪಟ್ಟಂತ ಹೋರಾಟಗಳನ್ನ ಕೈ ಎತ್ಕೊಳ್ಬೇಕು. ಅವಾಗ ಮಾತ್ರ ಇದು ಏನೇ ಒಂದು ಸಮಾಜದಲ್ಲಿ ಆಗಬೇಕು, ಹೋರಾಟಗಳಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಬರೀ ಮಂತ್ರದಲ್ಲೆಲ್ಲ ಮಾವಿನಕಾಯಿ ಉದುರುತ್ತೆ ಅನ್ನೋ ತರ ಅಲ್ಲ ಸರ್, ಖಂಡಿತ ಆಗಲ್ಲ. ಇವತ್ತು ರಾಜಕಾರಣದ ವ್ಯವಸ್ಥೆ ಭ್ರಷ್ಟಾಚಾರ ತುಂಬೋಗಿರೋದ್ರಿಂದ ಯಾವ್ದು ಈಸಿಯಾಗಿ ಆಗೋದಿಲ್ಲ. ಅಧಿಕಾರಿಗಳ ವ್ಯವಸ್ಥೆ, ರಾಜಕಾರಣ, ಭ್ರಷ್ಟಾಚಾರ ತುಂಬಿದೆ. ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ಹೋರಾಟಗಳಲ್ಲಿ ಮಾತ್ರ ಸಾಧ್ಯ. ಸೊ ಹಂಗಾಗಿ ಈ ಚಿಕ್ಕೋಡಿನ ಒಂದು ಸಪರೇಟ್ ಡಿಸ್ಟಿಕ್ ಆಗೋ ವಿಚಾರದಲ್ಲಿ ಕೂಡ ನನ್ನ ಸಹಕಾರ ಸದಾ ಇರುತ್ತೆ. ನಾನು ಈ ಮಾಧ್ಯಮಗಳ ಮುಖಾಂತರ ಕೂಡ ನಾನು ಕೇಳ್ಕೊಳ್ತೀನಿ, ನನ್ನ ಎಲ್ಲ ವಕೀಲರನ್ನ ಕೇಳ್ಕೊಳ್ತೀನಿ, ದಯಮಾಡಿ ನಾನೊಬ್ಬ ಯುವ ವಕೀಲ, ನನಗೂ ಕೂಡ ಬೆಂಗಳೂರು ವಕೀಲರ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಂತ 2 ಬಾರಿ ಕೆಲಸ ಮಾಡಂತ ಅನುಭವ ಕೂಡ ಇದೆ. ಹಾಗೆ ಸದಾ ಹೋರಾಟಗಳ ಬದುಕಲ್ಲೇ ಬದುಕು. ನಾನು ಯಾವುದೇ ರಾಜಕೀಯ ಪಕ್ಷಗಳಲ್ಲೂ ಕೂಡ ನಾನು ಗುರುತಿಸಿಕೊಂಡವನಲ್ಲ, ಯಾವುದೇ ಜಾತಿಗೆ ಸೀಮಿತವಾದವನಲ್ಲ. ಹಾಗಾಗಿ ದಯವಿಟ್ಟು ನೀವು ನನಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನ ಕೊಟ್ಟು, ಅಥವಾ ನಿಮ್ಗೆ ಬೆಸ್ಟ್ ಪ್ರಾಶಸ್ತ್ಯ ಯಾವ್ದು ಕೊಡಬೇಕು ಅಂತ ನನ್ಗೆ ಅನ್ಸುತ್ತೆ, ಒಂದು ಬಾರಿ ನನ್ನ ನಾರಾಯಣ ಸ್ವಾಮಿ ಅಡ್ವೊಕೇಟ್ ಅಂತ ಹೊಡೆದು ನನ್ನ ಹೋರಾಟಗಳನ್ನ ಬದುಕನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದ್ರ ಆಧಾರದ ಮೇಲೆ ನನಗೆ ಒಂದು ಮತವನ್ನ ಕೊಡಿ. ನಾನು ನಿಮ್ಗೆ ಖಂಡಿತವಾಗಿ ಪ್ರಾಮಾಣಿಕವಾದ ಸೇವೆ ಮಾಡ್ತೀನಿ. ನಾನೊಬ್ಬ ಹೋರಾಟಗಾರ, ನಾನು ಸ್ವಾರ್ಥಿ ಅಂತೂ ಖಂಡಿತ ಅಲ್ಲ, ರಾಜಕಾರಣಿ ಅಂತೂ ಮೊದಲೇ ಅಲ್ಲ. ಹಾಗಾಗಿ ನೀವೆಲ್ಲ ಸಹಕಾರ ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದ.